ದೊಡ್ಡನಗದ್ದೆಯಲ್ಲಿ ಗುಡ್ಡ ಕುಸಿತ, ಗ್ರಾಮಸ್ಥರಲ್ಲಿ ಈಗ ಆತಂಕ ಶುರುವಾಗಿದೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ರಾವೆ ಗ್ರಾಮದ ದೊಡ್ಡನಗದ್ದೆ ಗುಡ್ಡ ಕುಸಿತ ಪ್ರಕರಣ ಆದಾಗ ಗ್ರಾಮಸ್ಥರಲ್ಲಿ ಈಗ ಆತಂಕ ಶುರುವಾಗಿದೆ. ಎಲ್ಲಿದೆ ಇದು? ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ರಾವೆ ಗ್ರಾಮದ ದೊಡ್ಡಗದ್ದೆ. ಇದು ಕಳೆದ 2 ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಈ ಭಾಗದಲ್ಲಿ ಗಮನಿಸಬೇಕಾಗುತ್ತೆ. ನಿನ್ನೆ ತೀರ್ಥಹಳ್ಳಿಯಲ್ಲಿ ಒಂದು ಘಟನೆ ಆಗಿದೆ. ಭಾನುವಾರ ಬೆಳಗಿನ ಜಾವ ಗುಡ್ಡ ಕುಸಿತ ಪರಿಣಾಮ, ಈಗ ಮಳೆಯ ಪರಿಣಾಮ ಗುಡ್ಡ ಕುಸಿತವಾಗಿರುವುದರಲ್ಲಿ ಸ್ಥಳೀಯರಲ್ಲಿ ಆತಂಕ ಮೂಡಿದೆ. ಗ್ರಾಮದ ವೀರಪ್ಪ ಗೌಡ ಎನ್ನುವರ ಮನೆ ಪಕ್ಕದಲ್ಲಿ ಇದ್ದಂಥ ಜಾಗ ಕುಸಿತವಾಗಿದೆ. ಪಕ್ಕದಲ್ಲೇ ಆಗಿದೆ ಕುಸಿತ. ರಸ್ತೆ, ದನದ ಕೊಟ್ಟಿಗೆ ಹಾಗೂ ಮನೆಯ ಒಂದು ಭಾಗಕ್ಕೆ ಹಾನಿಯಾಗಿದೆ. ನೋಡಿ, ನಾವು ಆ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಸಂಪೂರ್ಣವಾಗಿ ಮಣ್ಣಿನಿಂದ ಬಂದಾಗಿದೆ. ಪ್ರತಿ ವರ್ಷವೂ ಗುಡ್ಡ ಕುಸಿತಗಳು ಸಂಭವಿಸ್ತಾ ಇದೆ ಅಂತ ಆರೋಪ. ಶಾಸಕರು ಮತ್ತು ಸರ್ಕಾರ ಯಾವುದೇ ರೀತಿ ಶಾಶ್ವತ ಕ್ರಮ ತೆಗೆದುಕೊಂಡಿಲ್ಲ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ಸುರಕ್ಷಿತ ಕಾಮಗಾರಿಗೆ ಜನರು ಒತ್ತಾಯಿಸ್ತಾ ಇದ್ದಾರೆ. ಆಬ್ವಿಯಸ್ಲಿ ಇಂಥ ಜಾಗಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಗುಡ್ಡ ಕುಸಿದು ಮನೆ ಮೇಲೆ ಬಿದ್ದರೆ ಮನೆಯಲ್ಲಿ ವಾಸ ಮಾಡೋ ಅಂಥವರು ಅವರ ಸ್ಥಿತಿ ಹೇಗೆ, ಏನು, ಇದು ಪ್ರಶ್ನೆ ಎದುರಾಗುತ್ತೆ. ಶಾಶ್ವತ ಪರಿಹಾರವನ್ನು ಕಲ್ಪಿಸಬೇಕು. ಶಾಸಕರಾಗಿರಬಹುದು, ಸರ್ಕಾರ ಆಗಿರಬಹುದು, ಇದರ ಕಡೆ ಗಮನ ವಹಿಸಿಲ್ಲ ಅನ್ನೋದು ಸ್ಥಳೀಯರ ಮಾತು. ತೀರ್ಥಹಳ್ಳಿಯಲ್ಲಿ ಒಂದು ಘಟನೆ ಆಯಿತು. 3 ಮಂದಿ ಸಾವನ್ನಪ್ಪಿದ್ರು ಗುಡ್ಡ ಕುಸಿತ ಪರಿಣಾಮ ಮನೆಯ ಮೇಲೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಪ್ರಸನ್ನ, ತೀರ್ಥಹಳ್ಳಿಯಲ್ಲಿ ಆಗಿರೋ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಗುಡ್ಡ ಕುಸಿತ ಪ್ರಕರಣ ಶಿವಮೊಗ್ಗ ಜಿಲ್ಲೆಯಲ್ಲಿ. ಪ್ರಸನ್ನ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ? ತೀರ್ಥಹಳ್ಳಿಯ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಗುಡ್ಡ ಕುಸಿತ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಪ್ರಸನ್ನ, ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ 3-4 ತಿಂಗಳುಗಳಿಂದ ಹಿಂದೆ ಒಂದು ಏಪ್ರಿಲ್ 10ನೇ ತಾರೀಕು ಒಂದು ಘಟನೆ ಆಗಿತ್ತು. ಹೊಸನಗರ ತಾಲೂಕಿನ ಹುಲಿಕಲ್ ಘಾಟ್ನಲ್ಲಿ ಒಂದು ಗುಡ್ಡ ಕುಸಿತ 4 ದಿನ ಸಂಭವಿಸಿದ್ದು. ಅದಾದ ನಂತರ ನಿನ್ನೆ ಬೆಳಿಗ್ಗೆ ನಸಿನ ಜಾವದಲ್ಲಿ ಬೆಳಿಗ್ಗೆ ತೀರ್ಥಹಳ್ಳಿಯ ಇಂದಿರಾನಗರದಲ್ಲಿ ಗುಡ್ಡ ಕುಸಿಬಿಟ್ಟು 3 ಜನ ತೀರ್ಕೊಂಡು ಹೋಗಿದ್ದು. ಈ 2 ಘಟನೆಗಳು ನಮ್ಮ ಮಲೆನಾಡು ಭಾಗದ ಜನರಲ್ಲಿ ಆತಂಕನ ತಂದಿರುವಂತದ್ದು. ಇದ್ರ ಜೊತೆಗೆ ಮತ್ತೆ ಗುಡ್ಡ ಕುಸಿತ ಪ್ರಕರಣಗಳು ಮುಂದುವರೆದಿದ್ದು. ಇವಾಗ ಹೊಸನಗರ ತಾಲೂಕಿನ ಒಂದು ಮನೆಯ ಒಂದು ಪ್ರದೇಶದಲ್ಲಿ ಗುಡ್ಡ ಕುಸಿತ. ವೀರಪ್ಪ ಗೌಡ ಕುಟುಂಬ ಈ ಪಕ್ಕದಲ್ಲಿ ಗುಡ್ಡ ಕುಸಿತದಲ್ಲಿ ವಾಸ ಮಾಡ್ತಾ ಇತ್ತು. ಅವರ ಮನೆಯ ಮೇಲ್ಗಡೆ ಮತ್ತೆ ಕೊಟ್ಟಿಗೆ ಈ ಎಲ್ಲ ಮನೆಯ ಭಾಗಶಃಕ್ಕೆ ಹಾನಿಯಾಗಿದ್ದು ಈಗಾಗಲೇ ಅವರು ಸ್ಥಳೀಯವಾಗಿ ಜನಗಳು ಆತಂಕಗೊಂಡಿದ್ದಾರೆ. ಜೊತೆಗೆ ಆ ಭಾಗವನ್ನು ಸಂಪರ್ಕಿಸುವಂತ ರಸ್ತೆ ಕೂಡ ಸಂಪೂರ್ಣವಾಗಿ ಮಣ್ಣಿನಿಂದ ಆವೃತವಾಗಿದ್ದು ಈ ಜನ ಆ ಒಂದು ಪ್ರದೇಶಕ್ಕೆ ಹೋಗೋದಕ್ಕೆ ಕಷ್ಟಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದ್ರೆ ಈ ಭಾಗದಲ್ಲಿ ಕಳೆದ 3-4 ದಿನಗಳಿಂದ ಉತ್ತಮ ಮಳೆ ಆಗ್ತಿರೋ ಪರಿಣಾಮವಾಗಿ ಇಂತಹ ಘಟನೆಗಳು ನಡೀತಾ ಇದ್ದು. ಈ ಬಗ್ಗೆ ಸ್ಥಳೀಯ ಶಾಸಕರಾಗ್ಲಿ, ತಾಲೂಕು ಆಡಳಿತ ಆಗಲಿ ನಾವು ಸಾಕಷ್ಟು ಬಾರಿ ಮನವಿ ಕೊಟ್ಟರು ಕೂಡ ಯಾವುದೇ ರೀತಿಯ ಕ್ರಮ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದು. ಮತ್ತೆ ಇಂತಹ ಗುಡ್ಡ ಕುಸಿತ ಪ್ರಕರಣಗಳು ಮತ್ತೆ ಮುಂದಿನ ದಿನಗಳಲ್ಲಿ ಮರುಕಳಿಸುವ ಸಾಧ್ಯತೆ ಇದ್ದು. ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತೆ ಶಾಶ್ವತ ಪರಿಹಾರ ಕಾಮಗಾರಿನ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಸ್ಥಳೀಯರು ಆಗ್ರಹಿಸಿದ್ದು ನಾವು ಗಮನಿಸಬಹುದಾಗಿದೆ. ಅದೃಷ್ಟವಶಾತ್ ಈ ಒಂದು ಘಟನೆಯಲ್ಲಿ ಯಾರಿಗೂ ಅಪಾಯ ಆಗದಿರೋದ್ರಿಂದ ಹೆಚ್ಚಿನ ಯಾವುದೇ ರೀತಿಯ ಗಾಯಗಳಾಗಲಿ, ಜೀವಹಾನಿ ಸಂಭವಿಸದೆ ಕೇವಲ ಮನೆಗೆ ಭಾಗಶಃ ಹಾನಿಯಾಗಿರುವಂಥದ್ದು. ಮತ್ತೆ ಕೊಟ್ಟಿಗೆಗೂ ಸ್ವಲ್ಪ ದನವನ್ನು ಕಟ್ಟುವಂತ ಕೊಟ್ಟಿಗೆಗೂ ಸ್ವಲ್ಪ ಹಾನಿಯಾಗಿರುವಂತ ನಾವಿಲ್ಲಿ ಕಾಣಬಹುದಾಗಿದೆ. ಮುಚ್ಚುವುದನ್ನು. ಧನ್ಯವಾದ ಪ್ರಸನ್ನ ನಿಮ್ಮ ಮಾಹಿತಿಗೆ.